ಹಿಂದೆ ಆಗಿದೆ, ಆದರೆ ಸಂಪೂರ್ಣವಾಗಿ ಬಹುಶಃ ಮಾಡಿರಲಿಲ್ಲ. ಈಗೇನಾಗುತ್ತೆ, ಒಂದು 10 ಮನೆ ತೆರವು ಮಾಡಿ ಇನ್ನು 10 ಬಿಟ್ಟರೆ ಸ್ವಾಭಾವಿಕವಾಗಿ ಅವರು ಪ್ರಶ್ನೆ ಮಾಡ್ತಾರೆ, ಅವರು ನಮ್ದು ಯಾಕೆ ತೆಗೆದಿದ್ದೀರಾ, ಅವ್ರದ್ದು ಯಾಕೆ ಬಿಟ್ಟಿದ್ದೀರಾ ಅಂತ. ಎಲ್ಲರದು ತೆಗೆದ್ರೆ ಆವಾಗ ಯಾರೂ ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಅಧಿಕಾರಿಗಳು ಆ ಒಂದು ಉದ್ದೇಶದಿಂದನೂ ಕೂಡ ಸಮಗ್ರ ಕಾರ್ಯಾಚರಣೆಯನ್ನು ಮಾಡಿರಬಹುದು. ಹಿಂದೆ ಎಲ್ಲ ಹೋಗಿ ಅಕ್ಟೋಬರಲ್ಲೂ 10 ಮನೆ ತೆಗೆದು ಖಾಲಿ ಮಾಡಿ ಅಂತ ವಾರ್ನ್ ಮಾಡಿ ಬಂದಿದ್ದಾರೆ. 2019ರಲ್ಲೂ ತೆಗೆದಿದ್ದಾರೆ, 2023ರಲ್ಲೂ ತೆಗೆದಿದ್ದಾರೆ. ಇಲ್ಲ ಅಂತಲ್ಲ, ಕಾರ್ಯಾಚರಣೆ ಆಗಿದೆ, ಆದರೆ ಸಮಗ್ರವಾಗಿ ಆಗಿರಲಿಲ್ಲ. ಸರಿ, ಇದೇ ಮಾನವೀಯ ದೃಷ್ಟಿಯಿಂದ ಬಡವರಿಗೆ ದೀರ್ಘಕಾಲ ವಾಸ ಮಾಡಲು ಕೊಡಬೇಕು ಅಂತಾರೆ. ಇದೇ ರೀತಿ ಪ್ರಕರಣಗಳು ತುಂಬಾ ಇದೆ ಸರ್. ಮಂಗಳೂರು ಇರ್ಬೋದು, ಕಾರವಾರ ಇರ್ಬೋದು, ಆ ಭಾಗಗಳೆಲ್ಲ ಕೂಡ ದೀರ್ಘಕಾಲ ವಾಸ ಮಾಡ್ತಾ ಇರ್ತಕ್ಕಂಥ ಬಡವರು ಇದ್ದಾರೆ. ಅಲ್ಲೆಲ್ಲ ಮನವಿ ತೆರವು ಆಗಿದೆ, ಅವ್ರಿಗೆ ಯಾರು ಕೂಡ ಮನೆ ಕೊಟ್ಟಿಲ್ಲ. ನೋಡೋಣ, ಕೇಸ್ ಬೈ ಕೇಸ್ ಡಿಪೆಂಡ್ ಆಗುತ್ತೆ. ಮಾಹಿತಿ ಕೊಡಿ, ನಾನು ಚೆಕ್ ಮಾಡ್ತೇನೆ. ಕೊಡಿ, ಮಾಹಿತಿ ಕೊಡಿ, ನೋಡೋಣ. ನೋಡಿ, ನಾವು ಬರೀ ಫ್ಯಾಕ್ಟ್ಸ್ ಮೇಲೆ ಹೋಗ್ಬೇಕಾಗತ್ತೆ. ಕೊಡ್ತಾ ಇದೀವಲ್ಲ, ಅವ್ರಿಗೂ ಕೊಡ್ತಾ ಇದೀವಲ್ಲ. ಸರ್ಕಾರ ನಾವು ಮೊದಲು ಮನೆ ಕಳ್ಕೊಂಡು ನಿರಾಶ್ರಿತರಾಗಿದ್ದೀವಿ, ನಮ್ ಕಡೆ ಗಮನ ಹರಿಸ್ತಾ ಇಲ್ಲ. ಇಲ್ಲಿ ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ, ಇನ್ನೊಂದು ಕೇರಳ ಸಿಎಂ ಎಲೆಕ್ಷನ್ ಕಾರಣಕ್ಕಾಗಿ ಸರ್ಕಾರ ತರಾತುರಿಯಲ್ಲಿ ಇವ್ರಿಗೆ ಮನೆ ಹೊರಟಿದ್ದಾರೆ. ನೋಡಿ, ಬೇರೆ ಯಾರು ಬಾಧಿತರಿದ್ದಾರೆ ಅವ್ರಿಗೂ ನಾವು ಪರಿಹಾರ ಕೊಡ್ತಾ ಇದ್ದೀವಿ. ಮಳೆಯಿಂದ ಏನಾದರೂ ಅವ್ರ ಮನೆಗೆ ಹಾನಿ ಆದರೆ ಇಮಿಡಿಯೇಟ್ಲಿ 1,10,000 1,20,000 ಪರಿಹಾರ ಕೊಡ್ತೀವಿ. ಜೊತೆಗೆ ಅವರಿಗೆ ಸರ್ಕಾರದಿಂದ ಒಂದು ಮನೆನೂ ಮಂಜೂರು ಮಾಡಿಕೊಡ್ತಾ ಇದ್ದೀವಿ. ಸತ್ಯವನ್ನ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ವರ್ಷಕ್ಕೆ ಸಾವಿರಾರು ಮನೆ ಆ ಥರ ಕೊಡ್ತಾ ಇದ್ದೀವಿ, ಸಾವಿರಾರು ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಡೀತಾ ಇದೆ. ಸುಮ್ಮನೆ ಇನ್ನೊಬ್ಬರ ಬಗ್ಗೆ ಅಸೂಯೆ ಬೇಡ. ಬೇಕು ಅಂತಿದ್ರೆ ಕೇಳಿ, ಮತ್ತೆ ಸರ್ಕಾರ ಮಾಡೋದ್ರಲ್ಲಿ ಏನಾದರೂ ಹಿನ್ನಡೆ ಇದ್ರೆ ಅದನ್ನ ಸರಿ ಮಾಡಿಕೊಂಡು ಅದನ್ನ ಕೊಡೋಣ. ಬಡವರಿಗೆ ಜಾತಿ ಧರ್ಮ ಇದೆಲ್ಲ ಬರೋದಿಲ್ಲ. ಬಡವರಿಗೆ ಸಹಾಯ ಮಾಡೋದಕ್ಕೆ ಎಲ್ಲ ಬಡವರಿಗೂ ಕೂಡ ಮಾಡ್ತೇವೆ. ನೀವು ಹೇಳ್ದಂಗೆ ನಾವು ಕೊಡ್ತಾ ಇರೋದನ್ನ ಇಲ್ಲ ಅಂತ ಯಾಕೆ ಹೇಳ್ತೀರಾ? ಜನರ ಅಭಿಪ್ರಾಯ ಸತ್ಯ ಅಲ್ಲ. ನಿಮಗೆ ಡೇಟಾ, ನಾನು ಪ್ರತಿ ಬಾರಿ ನಾನು ಪ್ರೆಸ್ ಮೀಟ್ ಮಾಡಿದಾಗ ನಾನೇ ಡೇಟಾ ಕೊಟ್ಟಿದ್ದೇನೆ, ಎಷ್ಟು ಮನೆಗೆ ಪರಿಹಾರ ಕೊಟ್ಟಿದ್ದೀವಿ ಅಂತ. ಪ್ರತಿ ಮೀಟಿಂಗಲ್ಲಿ ನಾನು ಪ್ರೆಸ್ ಮೀಟಲ್ಲಿ ನಾನೇ ನಿಮಗೆ ಡೇಟಾ ಕೊಟ್ಟಿದ್ದೀನಿ. ಇಲ್ಲ, ಸುಳ್ಳನ್ನು ಸೃಷ್ಟಿ ಮಾಡಿ ಅಭಿಪ್ರಾಯ ಅಂತ ಹೇಳಿದರೆ, ಸತ್ಯವನ್ನು ಬಿಟ್ಟು ಸುಳ್ಳೇ ಅಲ್ಲ, ನಿಮ್ದಲ್ಲ ಹೇಳ್ತಾ ಇರೋದು, ಯಾರಾದರೂ ಆಗಲಿ ಆ ರೀತಿ ಹೇಳೋರ್ಗೆ ಹೇಳ್ತಾ ಇದ್ದೀನಿ. ಬರೀ ಸುಳ್ಳಿನ ಆಧಾರದ ಮೇಲೆ ಕಂತೆಗಳನ್ನು ಕಟ್ಟಿ ಕಲ್ಪನೆಗಳನ್ನು ಭಾವನೆಗಳನ್ನು ಉದ್ರೇಕ ಮಾಡೋದ್ರಿಂದ ಯಾರ ಹೊಟ್ಟೆನೂ ತುಂಬೋದಿಲ್ಲ. ಹೊಟ್ಟೆಗೆ ಬೆಂಕಿ ಹಾಕೋ ಕೆಲಸ ಮಾಡಬಾರ್ದು. ಜನಗಳ ಹೊಟ್ಟೆ ಹಸಿವನ್ನ ನೀಗಿಸುವಂತ ಕೆಲಸ ನಾವು ಮಾಡಬೇಕು. ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ. ಅವ್ರಿಗಾದ್ರೆ ಈಸಿಯಾಗಿ ಕೊಡ್ತಾ ಇದ್ದಾರೆ. ಕೇಸ್ ಬೈ ಕೇಸ್ ಇದ್ರೆ ಕೊಡಿ, ಕನ್ಸಿಡರ್ ಬಡವರಿಗೆ ವಿಷಯದಲ್ಲಿ ಕನ್ಸಿಡರ್. ಈಗ ಇಲ್ಲೇ ಕೊಟ್ಟಿದ್ದೀವಿ, ಬ್ಯಾಂಗ್ಳೂರು ಏನು ವೆಸ್ಟಲ್ಲಿ ಕೊಟ್ಟಿದ್ದೀವಿ, ಯಾಕಿಲ್ಲ ಅಂತ ಹೇಳ್ತೀರಾ? ಮಳೆಯಿಂದ ಬಾಧಿತರಾದವ್ರಿಗೆ ನಮ್ಮ ಇಲಾಖೆಯಿಂದನೇ ಕಾಂಪನ್ಸೇಷನ್ ಕೊಟ್ಟಿದ್ದೀವಿ. ಕಾಂಪನ್ಸೇಷನ್ ಪರಿಹಾರ ಅಷ್ಟೇ ಅಲ್ಲ, ಅವ್ರಿಗೆ ಒಂದು ಸರ್ಕಾರದ ಮನೆನೂ ಮಂಜೂರು ಮಾಡಿಕೊಡ್ತಾ ಇದ್ದೀವಿ. ಇಲ್ಲ ಕೊಟ್ಟಿರೋದನ್ನ ಇಲ್ಲ ಅಂತ ಹೇಳೋದು ಬೇಡ. ಪ್ರಕ್ರಿಯೆ ಸರ್, ಈಗ ಕ್ಷೇತ್ರ ಆಗಿರೋದ್ರಿಂದ ನಿಮ್ಮ ಆಶ್ರಯ ಕಮಿಟಿನೇ ಆಗಬೇಕು. ಈಗ ಅದಕ್ಕೂ ಮುಂಚೆನೆ ಸಿಎಂ ಡಿಸಿಎಂ ತೀರ್ಮಾನ ಮಾಡಿಬಿಟ್ಟಿದ್ವಿ, ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಾವು ಕೊಟ್ಬಿಡ್ತೀವಿ. ಜನರು 1ನೇ ತಾರೀಕಿಗೆ ಅಂದ್ರೂ ಇನ್ನೂ ಕೂಡ ಆಗಲಿಲ್ಲ. ನೋಡಿ, ಸರ್ಕಾರಕ್ಕೆ ಆ ರೀತಿ ತೀರ್ಮಾನ ಮಾಡುವಂತ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದೆ. ಅವರ ಪ್ರದತ್ತವಾದಂಥ ಅಧಿಕಾರದಿಂದನೇ ತೀರ್ಮಾನ ಮಾಡಿದ್ದಾರೆ. ಹಾಗಂತೇಳಿ ಅವರು ಆಶ್ರಯ ಸಮಿತಿಯನ್ನು ಬೈಪಾಸ್ ಮಾಡಿ ಅಂತೇನೆ ಹೇಳಿಲ್ಲ. ಆಶ್ರಯ ಸಮಿತಿಯನ್ನು ವಿಶ್ವಾಸಕ್ಕೆ ತಗೊಂಡು ಮಾಡಿ ಅಂತ ಹೇಳಿದ್ದಾರೆ, ಅಷ್ಟನ್ನೇ ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದಾಗ ಅವರು ಕೂಡ ನನಗೆ ಇದೇ ಮಾತನ್ನೇ ಹೇಳಿದ್ದಾರೆ. ಆಶ್ರಯ ಆ್ಯಂಡ್ ಯಾರು ನಮ್ಮ ವಸತಿ ಸಚಿವರು ಕೂಡ ಆಶ್ರಯ ಸಮಿತಿಯಲ್ಲಿ ಅರ್ಜಿ ತಗೊಂಡು ಅಲ್ಲಿಂದ ಮಾಡಬೇಕು ಅಂತ ಅವರು ಕೂಡ ಆ ರೀತಿ ಹೇಳಿದ್ದಾರೆ. ಸೊ ಹಾಗಾಗಿ ಮಾನವೀಯತೆ ದೃಷ್ಟಿಯಿಂದ ಏನೋ ಒಂದು ಮಾಡಕ್ ಹೋದಾಗ ಅದಕ್ಕೆ ಅಪಾರ್ಥ ಕಲ್ಪಿಸೋದು ಬೇಡ. ಪ್ರೊಸೀಜರನ್ನು ಏನು ವೈಲೇಟ್ ಮಾಡಬೇಕು ಅನ್ನೋ ಉದ್ದೇಶನೂ ಕೂಡ ಏನು ಇಲ್ಲ. ಸೊ ಅವು ಪ್ರೊಸೀಜರನ್ನು ಫಾಲೋ ಮಾಡಿನೇ ಮಾಡೋಣ. ಸರ್, ಈಗ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ತೀವಿ ಅನ್ನೋದು ಕೂಡ ರಾಜಕೀಯ ಸಂಘರ್ಷ ಆಗ್ತಾ ಇದೆ. ಬಿಜೆಪಿ ಕೂಡ ಘಟನಾಸ್ಥಳಕ್ಕೆ ಭೇಟಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವ್ರವ್ರ ರಾಜಕೀಯ ಅವ್ರು ಮಾಡಲೇಬೇಕು, ಅವ್ರು ಮಾಡ್ತಾರೆ. ನಮ್ಮ ಕೆಲಸ ನಾವು ಮಾಡಬೇಕು. ನಮಗೂ ಧರ್ಮ ಇದೆ, ಮಾನವೀಯತೆ ಧರ್ಮ ಇದೆ, ಕಾನೂನಿನ ಧರ್ಮ ಇದೆ. ಒಂದು ಕಡೆ ಕಾನೂನು, ಇನ್ನೊಂದು ಕಡೆ ಮಾನವೀಯತೆ ಧರ್ಮದ ಆಧಾರದ ಮೇಲೆ ನಾವು ಕೆಲಸ ಮಾಡ್ತೀವಿ. ಅವ್ರಿಗೆ ಬರೀ ಎಲ್ಲಿ ನೋಡಿದ್ರು ಕೂಡ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋ ಉದ್ದೇಶ ಇರೋರಿಗೆ ಅವ್ರಿಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಕೆಲಸ ಮಾಡಬೇಕು, ಕೆಲಸ ಮಾಡ್ತೇವೆ.
ಸರ್ ತಾವೀಗ ಲಿಸ್ಟ್ ತರಿಸ್ಕೊಂಡು ಅದರಲ್ಲಿ ಲಿಸ್ಟ್ ಫೈಂಡ್ ಔಟ್ ಮಾಡಿ ಬಂದಿದೆ. ತಮ್ಮ ಅನುಮತಿ ಬೇಕಾಗುತ್ತೆ. ಹಾಗಾಗಿ ತಾವು ವಸತಿ ಇಲಾಖೆಗೆ ತಾವು ರಿಪೋರ್ಟ್ ಕೊಡ್ತೀರಾ ಏನ್ ಸರ್? ರಿಪೋರ್ಟ್ ಅನ್ನೋ ಪ್ರಶ್ನೆ ಬರೋದಿಲ್ಲ. ಆಶ್ರಯ ಸಮಿತಿಗೆ ಇವೆಲ್ಲವೂ ಕೂಡ ಬರ್ತವೆ. ಅಂದ್ರೆ ಏನು ಮುಖ್ಯಮಂತ್ರಿಗಳ 1 ಲಕ್ಷ ಬಹುಮಹಡಿ ಮನೆ ಯೋಜನೆ ಇದೆ, ಅದರ ಅಡಿಯಲ್ಲಿ ಇದು ಮನೆ ಕೊಡುವಂಥದ್ದು. ಸೊ ಅದಕ್ಕೆ ಒಂದು ಸ್ಥಳೀಯ ಶಾಸಕರಿಂದ ಏನು ಶಿಫಾರಸು ಬೇಕು ಅನ್ನುವಂಥದ್ದು, ಆ ರೀತಿ ಅದರ ನಿಯಮಾವಳಿ ಇದೆ. ಇವಾಗೆಲ್ಲ ಇಂದಿನಿಂದ ಇರುವಂಥ ನಿಯಮಾವಳಿ ಅದು. ಸ್ಥಳೀಯ ಶಾಸಕರು ಕಮಿಟಿಯಲ್ಲಿ ಅದನ್ನು ಅಪ್ರೂವ್ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇದೆ. ಸೊ ಆ ಪ್ರೊಸೀಜರನ್ನು ಫಾಲೋ ಮಾಡ್ತೇವೆ. ಅದಕ್ಕೆ ಮೊದಲು ಅವರು ಅರ್ಜಿ ಕೊಡಬೇಕು. ಆ ಅರ್ಜಿಯಲ್ಲಿ ಇದೊಂದು ಎಲಿಜಿಬಿಲಿಟಿ ಏನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಹತೆ ನೋಡಬೇಕು ಅಂತ, ಅರ್ಹತೆ ನೋಡಿ ಅರ್ಹತೆ ಪರಿಶೀಲನೆ ಮಾಡಿ ಅಧಿಕಾರಿಗಳಿಂದ ಅರ್ಹತೆಯ ಬಗ್ಗೆ ವರದಿಯನ್ನು ತೆಗೆದುಕೊಂಡು ಇದೇನು ಹೌಸಿಂಗ್ ಡಿಪಾರ್ಟ್ಮೆಂಟ್ ಸರ್ಕ್ಯುಲರ್ ಪ್ರಕಾರವಾಗಿ ಸ್ಥಳೀಯ ಶಾಸಕರು ಶಿಫಾರಸು ಅನ್ನುವಂಥದ್ದು ಇದೆ, ಅದನ್ನು ಕೂಡ ಮಾಡಿ ಆ ನಂತರ ಮಾಡ್ತೇವೆ. ಬೇರೆ ವಿಧಾನಸಭಾ ಕ್ಷೇತ್ರದವರೆಲ್ಲ ಕೂಡ ಅರ್ಜಿ ಕೊಡ್ತಾ ಇದ್ದಾರೆ ಅನ್ನೋ ಸುದ್ದಿದೆ. ವೆರಿಫೈ ಮಾಡ್ತೇವೆ. ಈಗ ಯಾರು ಎಷ್ಟು ದಿನ ಅಲ್ಲಿ ವಾಸ ಮಾಡ್ತಾ ಇದ್ರು ಇದನ್ನೆಲ್ಲ ಅಧಿಕಾರಿಗಳು ತಮಗೂ ಗೊತ್ತಿದೆ. ಏನೋ ಒಂದು ಸ್ಥಳಕ್ಕೆ ಹೋಗಿ ತನಿಖೆ ಮಾಡಬೇಕು ಅಂತಂದ್ರೆ ಅದಕ್ಕೊಂದು ತನಿಖಾ ವಿಧಾನ ಇರುತ್ತೆ. ಹೆಂಗ್ ಮಾಡಬೇಕು ಅಂತ ನಾನು ಹೇಳಕ್ ಹೋಗೋದಿಲ್ಲ. ಆದರೆ ಯಾರು ಭಾಳ ವರ್ಷದಿಂದ ಅಲ್ಲಿ ವಾಸ ಮಾಡ್ತಾ ಇದ್ರು, ಮತ್ತೆ ಅವರು ಊರು ಯಾವುದು, ಇದನ್ನೆಲ್ಲ ಪರಿಶೀಲನೆ ಮಾಡಿ ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಬಹುಶಃ ಅಧಿಕಾರಿಗಳು ಅದನ್ನ ಮಾಡುವಷ್ಟು ಸಾಮರ್ಥ್ಯ ಅಧಿಕಾರಿಗಳಿಗೆ ಇದೆ. ಯಾರು ಎಷ್ಟು ವರ್ಷದಿಂದ ವಾಸ ಮಾಡ್ತಾ ಇದ್ರು ಇದನ್ನೆಲ್ಲ ಅವರು ವಿಚಾರ ಮಾಡಿದ್ದಾರೆ. ಸೊ ಆ ರಿಪೋರ್ಟ್ ನನಗೂ ಕೂಡ ಬರುತ್ತೆ. ಅದನ್ನ ಇಟ್ಕೊಂಡು ಅರ್ಹತೆ ಮುಖ್ಯಮಂತ್ರಿಗಳು ಯಾವ ಅರ್ಹತೆಯನ್ನ ನಿಗದಿ ಮಾಡಿದ್ದಾರೆ ಆ ಅರ್ಹತೆ ಆಧಾರದ ಮೇಲೆ ಅವರು ಕೇಸನ್ನು ನಾವು ಕನ್ಸಿಡರ್ ಮಾಡ್ತೇವೆ. ಸ್ಥಳೀಯ ಸಂಘಟನೆಗಳು ಅವರು ಎಲ್ಲ ಬಡವರ ಪರ ಇರುವಂಥ ಸಂಘಟನೆಗಳಲ್ಲಿ ಅವರು ಕೂಡ ನನಗೆ ಬಂದು ಭೇಟಿ ಮಾಡಿ ಅವ್ರ ಪರವಾಗಿ ಅಹವಾಲನ್ನು ಕೊಟ್ಟಿದ್ರು. ಅದಕ್ಕೆ ಮೊದಲೇ ನಾನು ಜಮೀರ್ ಅಹಮದ್ ಹತ್ರ ಕೂಡ ಮಾತಾಡಿದ್ದೆ. ಇವರಿಗೆ ಇದರಲ್ಲಿ ಯಾರು ಕೆಲವರು ಅವರು ಈ ವಿಷಯವನ್ನು ನಾನು ಆವತ್ತೂ ಕೂಡ ಹೇಳಿದ್ದೆ. ಎಲ್ಲರಿಗೂ ಅಲ್ಲಿ ಕೊಡಲಿಕ್ಕೆ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಇತ್ತೀಚೆಗೆ ಬಂದು ಸೇರ್ಕೊಂಡಿರೋರು ಇದ್ದಾರೆ, ಅವ್ರಿಗೆ ನಾವು ಒಂಥರ ಏನೋ ಪ್ರೋತ್ಸಾಹ ಕೊಟ್ಟಂಗೆ ಮಾಡಬಾರದು. ಯಾರು ಡಿಸರ್ವಿಂಗ್ ಇದ್ದಾರೆ ಅವರಿಗೆ ನಮ್ಮ ಕ್ಷೇತ್ರದಲ್ಲೇ ಬೇರೆ ಕಡೆ ನಾವೇನು ಮಲ್ಟಿ ಸ್ಟೋರಿ ಮನೆ ಕಟ್ತಾ ಇದ್ದೀವಿ ಅದರಲ್ಲಿ ಅವ್ರಿಗೆ ಮಾಡಿಕೊಡೋಣ ಅಂತ ಇದನ್ನು ನಾನು ಡಿಸೆಂಬರ್ 22-23ಕ್ಕೆ ಅವ್ರ ಹತ್ರ ಮಾತಾಡಿದ್ದೆ. ಸೊ ನಾನು ಅವರು ವಿಷಯದಲ್ಲಿ ಅವತ್ತು ಮಾತಾಡ್ಕೊಂಡಿದ್ವಿ. ಅದಕ್ಕೆ ಅಲ್ಲಿ ಸ್ಥಳೀಯ ಸಂಘಟನೆಗಳವರು ಬಂದು ನಾನಾ ಸಂಘಟನೆಗಳವರು ಇದ್ದಾರೆ ಅಲ್ಲಿ. ಮತ್ತು ಅವ್ರದ್ದೇನು ದುರುದ್ದೇಶ ಇದೆ ಅಂತ ಅವರು ಬಡವ್ರ ಪರವಾಗಿ ಮಾತಾಡ್ತಾ ಇದ್ದಾರೆ, ಅತಿಕ್ರಮಣ ಮಾಡಿರೋರ ಪರವಾಗಿ ಮಾತಾಡ್ತಾ ಇದ್ದಾರೆ. ಆದರೆ ಅವ್ರದ್ದೇನು ಇದರಲ್ಲಿ ದುರುದ್ದೇಶ ಏನಿಲ್ಲ. ಏನೋ ಬಡವರು ಅನ್ನೋ ಕಾರಣಕ್ಕೆ ಅವ್ರ ಪರವಾಗಿ ಕೆಲವು ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರು ಬಂದು ನಾನು ಇಲ್ಲೇ ಭೇಟಿ ಮಾಡಿದ್ವಿ. ನಾನು ಬೆಳಗಾವಿಯಿಂದ ಬಂದ ಮೇಲೆ ಇಲ್ಲೇ ಬಂದು ಭೇಟಿನೂ ಕೂಡ ಮಾಡಿದರು. ಕೆಲವು DSS ಸಂಘಟನೆಗಳು, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ, ಪ್ರಜಾ ವಿಮೋಚನಾ ಚಳುವಳಿ ಅವರ ಪ್ರತಿನಿಧಿಗಳು ಕೂಡ ಬಂದು ಭೇಟಿ ಮಾಡಿ ನನಗೆ ಹೇಳಿದರು. ನೋಡಿ, ನಾನು ಹೇಳಿದೆ ಸರ್ಕಾರಿ ಜಾಗ ಬಂದೋಬಸ್ತ್ ಮಾಡೋ ದೃಷ್ಟಿಯಿಂದ ಮಾಡಿದ್ದೇವೆ, ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋದನ್ನು ಕೂಡ ವಿಚಾರ ಮಾಡ್ತೀವಿ ಅಂತ. ಇದನ್ನು ಡಿಸೆಂಬರ್ 22ನೇ ತಾರೀಕೆ ನಾನು ಕೆಲವು ಪ್ರತಿನಿಧಿಗಳಿಗೆ ಇದೇ ನನ್ನ ಹೋಮ್ ಆಫೀಸಲ್ಲೇ ನಾನು ಅವ್ರಿಗೆ ಭೇಟಿ ಮಾಡಿ ಅವ್ರಿಗೆ ಅಶ್ಯೂರ್ ಮಾಡಿ ಆವತ್ತೇ ನಾನು ಹೌಸಿಂಗ್ ಮಿನಿಸ್ಟ್ರಿಗೂ ಮಾತಾಡಿ ಇದರಲ್ಲಿ ಯಾರು ಅರ್ಹರಿದ್ದಾರೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡೋಣ ಅಂತ ಹೇಳಿ, ಜೊತೆಗೆ BBMP ಅವ್ರಿಗೂ ಇವ್ರಿಗೆ ಟೆಂಪ್ರರಿಯಾಗಿ ಶೆಲ್ಟರ್ ಮಾಡಿಕೊಡಿ ಅಂತ ಕೂಡ ಹೇಳಿದ್ದೆ. ಸರ್, ಈಗ ಬಡವರಿದ್ದಾರೆ, ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ಅವರಿಗೆ ಕೊಡಕ್ಕೆ ಹೊರಟಿದೆ. ಓಕೆ ಸರ್, BBMP ಇಂದ 5 ಲಕ್ಷ, ರಾಜೀವ್ ಗಾಂಧಿ ವಸತಿಯಿಂದ 3.5 ಲಕ್ಷ ಸಬ್ಸಿಡಿ. ಬಟ್ ರಾಜೀವ್ ಗಾಂಧಿ ವಸತಿ ಅವ್ರು ಏನ್ ಹೇಳ್ತಾ ಇದಾರೆ, ಇವ್ರು ಎಕ್ಸ್ಟ್ರಾ ಮತ್ತೆ 2.5 ಲಕ್ಷ ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರೇ ತಿಳ್ಕೊಂಡಿದ್ರೆ ನಾವೇನು ದುಡ್ಡು ಕೊಡೋ ಆಗಿಲ್ಲ, ಫ್ರೀಯಾಗಿ ಮನೆ ಕೊಡ್ತಾರೆ, ಮನೆ ಒಳಗಡೆ ಸೇರ್ಕೊಂತೀವಿ ಅಂತ. ಬಟ್ ನೋಡೋಣ, ಅವ್ರು ಕಟ್ಟೋದಿಲ್ಲ ಅಂತ ಹೇಳಿದಾಗ ನೋಡೋಣ, ಆಮೇಲೆ ಮುಂದಿನ ವಿಷಯ ನೋಡೋಣ. ಆಯ್ತು, ಈಗ ಬೇಕು ಅಂದರೆ ಅವರು ಸ್ವಲ್ಪ ಇದು ಮಾಡಬೇಕಲ್ವಾ. ಬೇಕು ಅಂತ ಹೇಳಿದರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಬೇಕು ಅಂದರೆ ಸರ್ಕಾರ ಒಬ್ಬರೇ ಎಲ್ಲ ಮಾಡೋಕ್ಕಾಗೋದಿಲ್ಲ. ಅವರು ಕೂಡ ಒಂದು ಕೈ ಜೋಡಿಸ್ಬೇಕಾಗತ್ತೆ. ನೋಡೋಣ ಅವ್ರು ಏನು ಹೇಳ್ತಾರೆ. ನನ್ನ ಹತ್ರ ಅಂತೂ ಏನು ಮಾತಾಡಿಲ್ಲ, ಏನು ಮಾತಾಡ್ತಾರೆ ನೋಡೋಣ ಅವ್ರ ಅಭಿಪ್ರಾಯ. ಭಾಳ ಸುದೀರ್ಘ, ಅತ್ಯಂತ ದಾಖಲೆ ಬರೆಯುವಂತಹ ಉದ್ದದ ಆಡಳಿತ ಅಂದರೆ ನಾಳೆಗೆ ಮಾನ್ಯ ಸಿದ್ದರಾಮಯ್ಯನವರು ಆ ದಾಖಲೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಅತ್ಯಂತ ದಿಗ್ಗಜರು ಈ ರಾಜ್ಯವನ್ನು ಆಡಳಿತ ಮಾಡಿದ್ದಾರೆ, ಯಾವುದೇ ಪಕ್ಷ ಇರಲಿ. ಆರಂಭದಿಂದನೂ ಕೂಡ ದೇಶದಲ್ಲಿ ಅತ್ಯಂತ ಉತ್ತಮ ನಾಯಕತ್ವ
ಕರ್ನಾಟಕಕ್ಕೆ ಕಾಲದಿಂದ ಕಾಲಕ್ಕೆ ಸಿಕ್ಕಿದೆ. ಅದು ಕೆ ಸಿ ರೆಡ್ಡಿಯವರಿಂದ ಆರಂಭ ಆಗಿ ಅದು ಕೆಂಗಲ್ಲು ಹನುಮಂತಯ್ಯನವ್ರು ಇರ್ಬೋದು, ಅಥವಾ ವೀರೇಂದ್ರ ಪಾಟೀಲ್ ಅವರು ಇರ್ಬೋದು, ಮತ್ತು ದೇವರಾಜ ಅರಸು ಅವರು, ರಾಮಕೃಷ್ಣ ಹೆಗಡೆ ಅವರು, ದೇವೇಗೌಡರು, ಹೀಗೆ ಎಸ್ ಎಂ ಕೃಷ್ಣ ಅವರು, ಹೀಗೆ ದೇಶಕ್ಕೆ ಮಾದರಿ ಆಗ್ತಕ್ಕಂತಹ ನಾಯಕರುಗಳು ಕರ್ನಾಟಕದಲ್ಲಿ ಮುಂಚೂಣಿಯನ್ನು ವಹಿಸಿ ಕೆಲಸ ಮಾಡಿದ್ದಾರೆ. ಹಿಂದೆ ದೇವರಾಜ ಅರಸು ಅವರು ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ ಈ ರಾಜ್ಯಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟಿದ್ದಂಥವರು ದೇವರಾಜ ಅರಸರವರು. ಈಗ ಅದಕ್ಕೆ ಗೌರವ ತರೋ ರೀತಿಯಲ್ಲಿ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಅತ್ಯಂತ ಜನಪ್ರಿಯ ಜನನಾಯಕ ಅಂತ ಹೇಳಿದರೆ ಮಾನ್ಯ ಸಿದ್ದರಾಮಯ್ಯನವರು. ಎಷ್ಟು ಜನಪ್ರಿಯತೆ ಇದೆಯೋ ಅಷ್ಟೇ ಅವರಿಗೆ ಆಡಳಿತದ ಬಿಗಿನೂ ಕೂಡ, ಆಡಳಿತದ ಅನುಭವ ಕೂಡ ಇರ್ತಕ್ಕಂತಹ ನಾಯಕರು. ಅಪರೂಪ. ಒಂದು ಕಡೆ ಜನ ಮನ್ನಣೆ ಪಡೆದಂಥವರು, ಜನಮಾನಸದ ನಾಯಕತ್ವ ಹೊಂದಿರತಕ್ಕಂಥವರು, ಅದರ ಜೊತೆಗೆ ಆಡಳಿತದಲ್ಲೂ ಕೂಡ ಸಮಗ್ರ ಹಿಡಿತವನ್ನು ಹೊಂದಿರತಕ್ಕಂಥವರು. ಅಂತಹ ಅಪರೂಪದ ಸಮ್ಮಿಲನ ಸಿದ್ದರಾಮಯ್ಯನವರು. ಸೊ ಹಾಗಾಗಿ ಒಂದು ರೀತಿ ಇದು ಭಾಳ ನ್ಯಾಯಸಮ್ಮತ. ಇಂತಹ ಜನಮನ್ನಣೆ ಮತ್ತು ಆಡಳಿತ ಎರಡರಲ್ಲೂ ಕೂಡ ನಂಬರ್ 1 ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಅವರು ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಸುದೀರ್ಘ ಆಡಳಿತದ ಚುಕ್ಕಾಣಿಯ ದಾಖಲೆ ಬರೀತಾ ಇರ್ತಕ್ಕಂತಹದ್ದು ಭಾಳ ಅರ್ಥಪೂರ್ಣ ಅಂತ ನಾನು ಭಾವಿಸಿದ್ದೇನೆ. ಅವರ ಅಡಿಯಲ್ಲಿ ನಾವುಗಳು ಕೆಲಸ ಮಾಡಿ ಬಹಳ ಅವರಿಂದ ಕಲ್ತಿದ್ದೇವೆ. ಅವರು ನೇರವಾಗಿ ನಮಗೆ ಪಾಠ ಮಾಡದೆ ಹೋದರೂ ಕೂಡ ಅವರನ್ನು ಸುಮಾರೀಗ ನಾನು 22 ವರ್ಷದಿಂದ ಅವರ ಕೆಲಸವನ್ನು ನೋಡಿ ನಾವು ಎಷ್ಟೋ ವಿಚಾರಗಳನ್ನು ಕಲ್ತಿದ್ದೇವೆ. ಆಡಳಿತದ ವಿಷಯ ಕಲ್ತಿದ್ದೇವೆ, ಹಾಗೂ ಸರ್ಕಾರದಲ್ಲಿ ಇರುವಂಥವರಿಗೆ ತಾಯಿ ಹೃದಯದಿಂದ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಅವರಿಂದ ಕಲ್ತಿದ್ದೇವೆ. ಮತ್ತು ಸಂಕಷ್ಟಗಳು ಬಂದಾಗ ಸವಾಲುಗಳನ್ನು ಎದೆಗುಂದದೆ ಯಾವ ರೀತಿ ಎದುರಿಸಬೇಕು ಅನ್ನೋದನ್ನು ಕೂಡ ಅವ್ರನ್ನ ನೋಡಿ ಕಲ್ತಿದ್ದೇವೆ. ಹಾಗೂ ಆಡಳಿತ ಯಂತ್ರವನ್ನು ಹೇಗೆ ನಡೆಸಬೇಕು ಅನ್ನೋದನ್ನು ಕೂಡ ಅವರನ್ನು ನೋಡಿ ಕಲ್ತಿದ್ದೇವೆ. ವಿರೋಧ ಪಕ್ಷದ ನಾಯಕರಾಗಿ ಹೇಗೆ ಸಮರ್ಥವಾಗಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವ್ರ ಜೊತೆಗೆ ಕೂತು ನಾವು ಕಲ್ತಿದ್ದೇವೆ. ಹಾಗಾಗಿ ನಮ್ಮಂಥವರಿಗೆ ಸಾಕಷ್ಟು ಅವರ ಕೊಡುಗೆನೂ ಕೂಡ ಇದೆ. ಅವರು ನಾಯಕತ್ವದ ಅಡಿ ಬೆಳೆಯುವಂತಹ ಅವಕಾಶ ನಮ್ಮಂಥವ್ರಿಗೂ ಸಿಕ್ಕಿದೆ ಅನ್ನೋದು ಒಂದು ಅಂಶ ಹೇಳ್ತಾ ಇದ್ದೇನೆ. ಇದು ನನ್ನ ಬಗ್ಗೆ ಅಲ್ಲ, ಆದರೆ ಇದು ಅವರ ನಾಯಕತ್ವಕ್ಕೆ ಮತ್ತು ನಾಯಕತ್ವದ ಯಶಸ್ಸಿಗೆ ಮತ್ತೊಂದು ಪ್ರತಿಬಿಂಬ ಅಂತ ನಾನು ಈ ಉದಾಹರಣೆ